ಅಲ್ಲಿ ಇರುವಂತಹ ಆರಾವಮುದನ್ ಪೆರುಮಾಳ್ ದೇವಸ್ಥಾನ ಅಥವಾ ಸಾರಂಗಪಾಣಿ ದೇವಾಲಯ ಅಂತ ಹೇಳಲಾಗ್ತಾ ಇದೆ. ಆ ಒಂದು ದೇವಸ್ಥಾನಕ್ಕೆ ಆರಾವಮುದನ್ ದೇವರನ್ನು ನೋಡಬೇಕು ಅಂತ ತಿರುಮಲೈಸೈ ಆಳ್ವಾರ್ ಅವರು ಬರ್ತಾರೆ. ತಿರುಮಲೈಸೈ ಆಳ್ವಾರ್ ಅವರು ಸಾರಂಗಪಾಣಿ ದೇವಸ್ಥಾನಕ್ಕೆ ಬಂದಾಗ ತುಂಬ ಆನಂದ ಅವರಿಗೆ ದೇವರನ್ನು ನೋಡಿ. ಆದರೆ ತಾನು ಬಂದಿರುವುದನ್ನು ದೇವರು ನೋಡ್ತಾ ಇಲ್ವಲ್ಲ ಅಂತ ಅವರು ಒಂದು ಪ್ರಾಶುರವನ್ನು ಹಾಡ್ತಾರೆ. ಆ ಪ್ರಾಶುರದಲ್ಲಿ ಅವರು ಏನು ಹೇಳ್ತಾರಂದರೆ, ನಾನು ಆಳ್ವಾರ್ ಬಂದಿದ್ದೀನಪ್ಪ ದೇವರೇ, ನೀನು ಏನು ನೋಡ್ತಾನೆ ಇಲ್ವಲ್ಲ, ನನ್ನ ಹತ್ರ ಮಾತಾಡ್ತಾನೆ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಆ ಪ್ರಾಶುರ ಇದೆ. ಅದರಲ್ಲಿ ಅವರು ಏನು ಹೇಳ್ತಾರಂದರೆ, ವಿಷ್ಣುವಿನ ಹಲವಾರು ಅವತಾರಗಳನ್ನು ಹೇಳಿ, ಅಂದರೆ ರಾಮನಾಗಿ ಇದ್ದಾಗ ನೀನು ಅಯೋಧ್ಯೆಯಿಂದ ರಾಮೇಶ್ವರದವರೆಗೂ ನಡೆದುಕೊಂಡು ಬಂದಲ್ಲ, ಅದರಿಂದ ನಿನಗೆ ಆಯಾಸ ಆಗಿದೆಯಾ? ಅಥವಾ ನೀನು ವರಾಹ ಅವತಾರ ಮಾಡಿ ಈ ಭೂಮಿಯನ್ನು ರಕ್ಷಿಸಿದಲ್ಲ, ಅದರಿಂದ ನಿನಗೆ ಆಯಾಸ ಆಗಿದೆಯಾ? ಹೀಗೆ ಒಂದೊಂದು ಅವತಾರವನ್ನು ಹೇಳಿ ಅದರಿಂದ ನಿನಗೆ ಆಯಾಸವಾಗಿ ಈ ಕಾವೇರಿ ತೀರದಲ್ಲಿರುವಂತಹ ಕುಂಭಕೋಣಂನ ಈ ತಿರುಕುಡಂದೈನ ದೇವಸ್ಥಾನದಲ್ಲಿ ನೀನು ಮಲಗಿದೀಯಾ ಅನ್ನೋ ರೀತಿಯಲ್ಲಿ ಆ ಪ್ರಾಶುರ ಇದೆ. ಅದನ್ನು ಕೇಳಿದಂತಹ ವಿಷ್ಣು ಆಳ್ವಾರ್ ಅವ್ರನ್ನ ಮಾತಾಡಿಸ್ಬೇಕು ಅಂತ ತನ್ನ ಒಂದು ಮಲಗಿರುವ ಭಂಗಿ ಏನಿದೆ ಅದರಿಂದ ಅವರು ಎದ್ದೇಳುವ ಪ್ರಯತ್ನವನ್ನು ಮಾಡ್ತಾರೆ. ಯಾವಾಗ ಮಲಗಿರುವಂತಹ ಶ್ರೀಮನ್ನಾರಾಯಣ ಎದ್ದೇಳುವ ಪ್ರಯತ್ನವನ್ನು ಮಾಡ್ತಾರೋ ಆಗ ತಿರುಮಲೈಸೈ ಆಳ್ವಾರ್ ಅವರು ಕೇಳ್ಕೊಳ್ತಾರೆ, ಅಯ್ಯೋ ನನಗೋಸ್ಕರ ಎದ್ದೇಳ್ತಾ ಇದ್ದಾರಲ್ಲ, ಬೇಡ ಸ್ವಾಮಿ ನೀವು ಹಾಗೆ ಎತ್ಕೊಂಡು ಮಾತಾಡಿಸಿ ಅನ್ನೋ ರೀತಿಯಲ್ಲಿ ಹಾಗೇ ಇರಿ ಅಂತ ಕೇಳ್ಕೊಳ್ತಾರೆ. ಆಗ ಶ್ರೀಮನ್ನಾರಾಯಣ ಏನಿದ್ದಾನೆ ಅವನು ಪೂರ್ತಿಯಾಗಿ ಎದ್ದಿರೋದಿಲ್ಲ, ಸ್ವಲ್ಪ ಎದ್ದಿರ್ತಾರೆ. ಆಗಲೇ ತಿರುಮಲೈಸೈ ಆಳ್ವಾರ್ ಅವರು ಹಾಗೇ ಇದ್ದು ನನ್ನ ಮಾತಾಡಿಸಿ ಅಂತ ಕೇಳ್ಕೊಳ್ತಾರೆ. ಆ ಒಂದು ಭಂಗಿ ಏನಿದೆ ಅದು ಉತ್ಥಾನಶಾಹಿ ಅಂತ, ಅಂದರೆ ಪೂರ್ತಿಯಾಗಿ ಮಲಗಿರೋದಲ್ಲ, ಸ್ವಲ್ಪ ಎದ್ದಿರುವ ರೀತಿಯಲ್ಲಿ. ಆ ಒಂದು ಭಂಗಿಯಲ್ಲೇ ತಿರುಮಲೈಸೈ ಆಳ್ವಾರ್ ಅವರ ಹತ್ರ ಮಾತಾಡ್ತಾರೆ. ಈಗಲೂ ನಾವು ಕುಂಭಕೋಣಂನಲ್ಲಿರುವಂತಹ ಈ ಸಾರಂಗಪಾಣಿ ದೇವಾಲಯ ಏನಿದೆ ಅಲ್ಲಿ ಹೋದರೆ ಶ್ರೀ ವಿಷ್ಣು ಈ ಉತ್ಥಾನಶಾಹಿ ಭಂಗಿಯಲ್ಲಿ, ಅಂದರೆ ಉತ್ಥಾನ ಶಯನ ಅಂತ ಹೇಳ್ತಾರೆ, ಆ ಭಂಗಿಯಲ್ಲಿ ಭಕ್ತರಿಗೆ ದರ್ಶನ ನೀಡ್ತಾರನ್ನು ನಾವು ನೋಡಬಹುದು. ಈ ರೀತಿ ತಿರುಮಲೈಸೈ ಆಳ್ವಾರ್ ಅವರ ಮಾತನ್ನು ಕೇಳಿ ಶ್ರೀ ವಿಷ್ಣು ತನ್ನ ಮಲಗಿರುವ ಭಂಗಿಯಿಂದ ಎದ್ದು ಅವರ ಹತ್ರ ಮಾತಾಡ್ತಾರೆ. ಇಲ್ಲಿ ಇನ್ನೊಂದು ಮಾಹಿತಿ ಕೂಡ ಇದೆ. ಅದೇನು ಅಂದರೆ, ದೇವರುಗಳಿಗೆ ಪಿರಾನ್ ಅಂತ ಹೇಳ್ತಾರೆ ತಮಿಳಲ್ಲಿ, ಭಕ್ತರಿಗೆ ಆಳ್ವಾರ್ ಅಂತ ಹೇಳ್ತಾರೆ. ಇಲ್ಲಿ ಒಂದು ವಿಶೇಷವಾದಂತಹ ಮಾಹಿತಿ ಏನಂದರೆ, ಈ ಒಂದು ಘಟನೆ ನಡೆದ ನಂತರ, ಅಂದರೆ ಸಾರಂಗಪಾಣಿ ದೇವಾಲಯದಲ್ಲಿರುವಂತಹ ಆರಾಮುದನ್ ಪೆರುಮಾಳ್ ಶ್ರೀ ವಿಷ್ಣು